ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಶಾಲೆಗೆ ನವ್ಯ ಎನ್ನುವ ಹುಡುಗಿ ಬರ್ತಿದ್ದಾಳೆ. ಅವಳೀಗ 10ನೇ ತರಗತಿ. 8-9ರಲ್ಲಿ ಅವಳು ಬುದ್ಧಿವಂತೆ. ಈಗವಳು ದಡ್ಡಿಯಲ್ಲ, ಆದರೆ ಸ್ವಲ್ಪ ಮಂದ ಆಗಿದ್ದಾಳೆ. ಕಾರಣ ಕೇಳಿದರೆ ಅತ್ತಳು ಸಮಾಧಾನಿಸಿದೆ. ಅವಳ ತಮ್ಮನ ಬಳಿ ವಿಚಾರಿಸಿದಾಗ ವಿಷಯ ತಿಳಿದು ನೋವಾಯಿತು. ಅವಳದು ಊರ ಜನಪ್ರಿಯ ರಾಜಕಾರಣಿಯ ಮನೆಯ ಪಕ್ಕದ ಗುಡಿಸಲು. ತಂದೆ ಇಲ್ಲ, ತಾಯಿ ಕೂಲಿಗೆ ಹೋಗುತ್ತಾರೆ. ತಂದೆಗೂ ಆ ರಾಜಕಾರಣಿಗೂ ಸ್ವಲ್ಪ ಹಿಂದೆ ಮನಸ್ತಾಪ ಆಗಿತ್ತಂತೆ. ಅವರನ್ನೇ ಎದುರು ಹಾಕಿಕೊಂಡ ಇವಳ ತಂದೆಗೆ ಊರವರು ಬೆಂಬಲ ನೀಡುತ್ತಿರಲಿಲ್ಲವಂತೆ. ಈಗಲೂ ಅದು ಮುಂದುವರೆದಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಇವರ ಗುಡಿಸಲಿನ 2 ಶೀಟ್ಗಳು ಹಾರಿ ಹೋಗಿ ಮುರಿದಿವೆ. ಕೊಂಡುಕೊಳ್ಳಲು ದುಡ್ಡಿಲ್ಲ, 2 ತಿಂಗಳಿಂದ ಚೀಟಿ ಹಣ ಕಟ್ಟಿಲ್ಲ ಅಂತ ಅದನ್ನೂ ಪಡೆಯುವಂತಿಲ್ಲ. ಈಗ ಪ್ಲಾಸ್ಟಿಕ್ ಹಾಕಿದ್ದಾರಂತೆ, ಅದು ಸೋರುತ್ತಂತೆ. ಹಗಲು ಹೇಗೋ ಹೊರಗಿರಬಹುದು, ಆದರೆ ರಾತ್ರಿ ಇವಳು ಮಳೆ ಬರುವಾಗ ಮನೆ ಸೋರಲು ಶುರು ಮಾಡಿದರೆ ಇರುವ 1 ಛತ್ರಿ ಬಿಚ್ಚು ಓದೋಕ್ಕೆ ಶುರು ಮಾಡ್ತಾಳಂತೆ. ಅಂತರಂಗದ ತರಂಗಗಳು. ಮನದಂಗಳ. ರೇಖಾ ನಾಗರಾಜರಾವ್ ಬರೆದಿರುವಂಥ ಲೇಖನಗಳ ಸಂಗ್ರಹದ ಕೃತಿ. ರೇಖಾ ನಾಗರಾಜರಾವ್ ಅವರು ಶಾಲಾ ಅಧ್ಯಾಪಕಿ, ಗೃಹಸ್ಥೆ. ಇವೆರಡನ್ನೂ ನಿಭಾಯಿಸುವುದರ ಜೊತೆಯಲ್ಲಿ ಲೇಖನಗಳನ್ನು ಬರೀತಾರೆ. ಲೇಖನಗಳನ್ನು ಬರೆಯೋದಕ್ಕೆ ಇವರು ವಿಷಯವನ್ನು ಹುಡುಕೋಕೆ ಹೋಗೋದಿಲ್ಲ. ಕಣ್ಣು, ಕಿವಿ, ಮನಸ್ಸು ಮೂರನ್ನೂ ತೆರೆದಿಟ್ಟುಕೊಂಡು ತನ್ನ ಸುತ್ತಮುತ್ತಲಿನ ಜಗತ್ತನ್ನು ಒಂದು ಸಲ ಗಮನಿಸಿದರೆ ಇವರ ಲೇಖನಗಳಿಗೆ, ಇವರ ನೋವು ನಲಿವುಗಳಿಗೆ ಒಂದು ದಾರಿ ದೊರೆಯುತ್ತೆ. ರೇಖಾ ನಾಗರಾಜರಾವ್ ಅವರು ಪೂರ್ಣ ಪ್ರಮಾಣದ ಅಧ್ಯಾಪಕಿ, ಪೂರ್ಣ ಪ್ರಮಾಣದ ಗೃಹಸ್ಥೆ. ಹಾಗಾಗಿ ಇವೆರಡರ ಕರ್ತವ್ಯಗಳ ಜೊತೆಯಲ್ಲಿ ಮಧ್ಯದಲ್ಲಿ ಏನು ಅಲ್ಪ ಸಮಯ ದೊರೆಯುತ್ತೆ ಅದನ್ನು ತನಗಾಗಿ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇತರರ ಮೂಲಕ ತನಗೆ ಏನು ಉಪಯುಕ್ತ ಆಗಬಹುದು ಅನ್ನೋದರ ಕಡೆ ಗಮನ ಕೊಟ್ಟು ಸೂಕ್ಷ್ಮ ಮನಸ್ಸನ್ನು ಬೆಳೆಸ್ಕೊಂಡಿರೋ ಕಾರಣ ಈ ಪುಸ್ತಕ ಇವತ್ತು ಪ್ರಕಟ ಆಗಿದೆ. ಸುಮಾರು 150 ಲೇಖನಗಳು ಈ ಪುಸ್ತಕದಲ್ಲಿವೆ. ಲೇಖನಗಳು ಬಹಳ ದೊಡ್ಡವಲ್ಲ. ಹೆಚ್ಚು ಅಂದರೆ 1 ಲೇಖನ 2 ಕಾಲು ಪುಟ ಅಷ್ಟೇ. ಸ್ಥಳೀಯ ಪತ್ರಿಕೆಯಲ್ಲಿ ನಿರಂತರವಾಗಿ ಪ್ರಕಟ ಆಗಿರೋ ಈ ಎಲ್ಲ ಲೇಖನಗಳು ಈಗ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಇಲ್ಲಿರ್ತಕ್ಕಂಥ ಲೇಖನಗಳನ್ನು ನೋಡ್ತಾ ಇದ್ದರೆ ನಾವು ನಮ್ಮ ಬದುಕಲ್ಲಿ ಏನು ಕಳ್ಕೊತಾ ಇದ್ದೇವೆ ಅನ್ನೋದು ಮನಸ್ಸಿಗೆ ತಾಗುತ್ತೆ. ಯಾಕಂದರೆ ಅಷ್ಟು ಸೂಕ್ಷ್ಮತೆಯಿಂದ ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ನೋಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಸಮಸ್ಯೆಯೇ ದೊಡ್ಡದು ಅಂತ ಭಾವಿಸಿರ್ತೇವೆ, ಅದರಲ್ಲೇ ಮುಳುಗಿ ಹೋಗಿರ್ತೇವೆ. ಆದರೆ ನಮಗಿಂತಲೂ ಕಷ್ಟಕರ ಸ್ಥಿತಿಯಲ್ಲಿ ಅನೇಕ ಜನರಿದ್ದಾರೆ ಅನ್ನುವ ವಿಚಾರವನ್ನು ಗಮನಿಸೋದಕ್ಕೆ ವ್ಯವಧಾನವೂ ಇರೋಲ್ಲ, ಮನಸ್ಸೂ ಇರೋಲ್ಲ. ಇಂತಹ ಸ್ಥಿತಿಯಲ್ಲಿ ಮನದಂಗಳ ಎನ್ನುವ ಈ ಕೃತಿಯ ಲೇಖನಗಳನ್ನು ಓದಿದರೆ ಬಹುಶಃ ನಮ್ಮ ಬದುಕೂ ಸಹ ಬದಲಾಗಬಹುದು. ರೇಖಾ ನಾಗರಾಜರಾವ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್ TP, ತುರುವೇಕೆರೆಯಿಂದ ಬಂದಿದ್ದೀನಿ. ಏನು ಹವ್ಯಾಸ ಅಭಿಷೇಕ್? ಹವ್ಯಾಸ ಪುಸ್ತಕ ಓದೋದು, ಲಾಂಗ್ ರೈಡ್ ಹೋಗೋದು. ಯಾವುದು ಲಾಂಗ್ ಡ್ರೈವ್ಗೆ ಚೆನ್ನಾಗಿದೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ನಿಮ್ಗೆ ಇಷ್ಟ ಆಗಿರೋದು? ಸೌತ್ ಕೇಂದ್ರ. ಸೌತ್ ಕೇಂದ್ರ ಭಾಳ ಖುಷಿನಾ? ಸಮುದ್ರ ಪಕ್ಕದಲ್ಲಿ ಹೋಗ್ತಾ ಇತ್ತು ಅಂದರೆ ಖುಷಿ ಆಗುತ್ತೆ. ಎಲ್ಲಿಗೆ ಬೇಕಾದರೂ ಹೋಗ್ಬೋದಲ್ವಾ? ಅದರಲ್ಲೊಂದು ವಿಶೇಷ ಉಂಟು. ಗಣಪತಿ ದೇವಸ್ಥಾನಗಳು ಪೂರ್ತಿ ಸಿಗುತ್ತೆ ನಿಮಗೆ ದಾರಿ ಉದ್ದಕ್ಕೂ. ಯಾವತ್ತಾರು ಹೋಗಿ ನೋಡಿ. ನೀವು ಉಡುಪಿಯಿಂದ ಆರಂಭಿಸಿದ್ರೆ ಗೋಕರ್ಣದವರೆಗೆ ಒಂದೇ ರಸ್ತೆ, ದಾರಿ ಉದ್ದಕ್ಕೂ ಗಣಪತಿ ಆಲಯಗಳು. ತುಂಬ ಸಂತೋಷ ಅಭಿಷೇಕ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಭವ್ಯಶ್ರೀ. ನಾನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ದೇವರಹಳ್ಳಿ ಗ್ರಾಮದಿಂದ ಬರ್ತಿದ್ದೀನಿ ಸರ್. ನಾನು ಪ್ರಸ್ತುತ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚಿಕ್ಕನಹಳ್ಳಿನಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಗಣಿತ ವಿಷಯದಲ್ಲಿ
ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀನಿ. ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸ ಪುಸ್ತಕಗಳನ್ನ ಓದೋದು ಮತ್ತು ತುಂಬ ಚೆನ್ನಾಗಿ ವಾಲಿಬಾಲ್ ಆಡೋದು ನನಗೆ ತುಂಬ ಒಳ್ಳೆಯ ಅಭ್ಯಾಸ ಸರ್. ತುಂಬ ಚೆನ್ನಾಗಿ ವಾಲಿಬಾಲ್ ಆಡ್ತೀರಾ? ಎಸ್ ಸರ್. ಹಾ, ಇದು ಕ್ರೀಡೆನಲ್ಲಿ ಆಸಕ್ತಿ. ಹೇಳಿಮ್ಮ. ಕ್ರೀಡೆನಲ್ಲಿ ಆಸಕ್ತಿ ಜಾಸ್ತಿ ಸರ್. ಅಲ್ಲ, ತುಂಬ ಚೆನ್ನಾಗಿ ವಾಲಿಬಾಲ್ ಆಡ್ತೇನೆ ಅನ್ನೋದನ್ನ ನೀವು ಹೇಳಿದ್ರಿ ಅಲ್ವಾ. ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಬಂತು ಮನಸ್ಸಲ್ಲಿ. ಆ ಮಾತನ್ನ ಮತ್ತೊಬ್ಬರು ಹೇಳಿದ್ರು ಒಪ್ಕೋತಾ ಇದ್ದೆ. ಆದರೆ ನೀವೇ ಹೇಳ್ಕೊತಾ ಇದ್ದೀರಿ ನಾನು ಚೆನ್ನಾಗಿ ಆಡ್ತೇನೆ ಅಂತ. ಹಾಗನ್ಸಿದ್ದು ನಿಮ್ಮ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ ನೀವು ಹೇಳುವ ಮಾತಲ್ಲಿ. ತುಂಬ ಸಂತೋಷ ಭವ್ಯಶ್ರೀ. ಸ್ವಾಗತ ಕಾರ್ಯಕ್ರಮಕ್ಕೆ ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ KR ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದೂರಿಂದ ಬಂದಿದ್ದೇನೆ. ಪ್ರಸ್ತುತ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವ್ಯಾಸಂಗ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಬಂದ್ಬಿಟ್ಟು ಲೇಖನಗಳು ಬರೆಯೋದು, ಕೆಲವೊಂದು ಸರಿ ಸಾಹಿತ್ಯಗಳನ್ನು ಕೂಡ ಬರೆದಿದ್ದೀನಿ. ಹಾಗೆ ಪುಸ್ತಕನ ಓದೋದು, ಹಾಗೆ ಸಂಗೀತನ ಕೇಳೋದು. ರಾಜಶೇಖರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ದಕ್ಷಿಣ ಆಫ್ರಿಕಾ ನೈರೋಬಿ ಕೀನ್ಯಾ ಪ್ರಾಂತದ RK ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಶಹನಾಯಿ ಮೊಳಗುವಾಗ ಕಾದಂಬರಿ. ಮೂಲ ಮಲಯಾಳಂ ಪ್ರೇಮರಾಜ್ KK, ಕನ್ನಡಕ್ಕೆ ಅನುವಾದ K ಪ್ರಭಾಕರನ್. ಮೊದಲ ಪ್ರಶ್ನೆ ಈಗ ಬಂತು. ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾವ ದೇಶದವನು? ಆಯ್ಕೆಗಳು ಬರೋದಕ್ಕೆ ಮೊದಲೇ ಭವ್ಯಶ್ರೀ, ರಾಜಶೇಖರ್ ಇಬ್ರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಭವ್ಯಶ್ರೀ. ಚೀನಾ ಸರ್. ಚೀನಾ. ರಾಜಶೇಖರ್? ಚೀನಾ ಸರ್. ಚೀನಾ. ಆಯ್ಕೆಗಳು: ಇಟಲಿ, ಚೀನಾ, ಅರೇಬಿಯಾ, ಪರ್ಷಿಯಾ. ಚೀನಾ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಚೀನಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಆಯ್ಕೆಗಳು ಬರೋದಕ್ಕೆ ಮೊದಲೇ ಭವ್ಯಶ್ರೀ ಮೊದಲು ಕೊಟ್ಟಿದ್ದಾರೆ. ಹಾಗಾಗಿ ಶಹನಾಯಿ ಮೊಳಗುವಾಗ ಎನ್ನುವ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ ಚಂದ್ರಶಿಖಾರಿ, ಮಹಿಪಾಲ್ ರೆಡ್ಡಿ ಮುನ್ನೂರು ಬರೆದಿರುವಂಥದ್ದು. 2 ಪುಸ್ತಕವನ್ನು ಭವ್ಯಶ್ರೀ ಅವರಿಗೆ ಕೊಟ್ಟಿದ್ದೇನೆ. ಚೀನಾ ದೇಶದ ಹ್ಯೂಯನ್ ಸಾಂಗ್ 629ರಿಂದ 645ರವರೆಗೆ ಆತ ಭಾರತ ದೇಶವನ್ನು ಸುತ್ತುತ್ತಾನೆ. ಈ ಒಂದು ಸಂದರ್ಭದಲ್ಲಿ ಆತ ಪುಲಿಕೇಶಿಯ ಸಾಮ್ರಾಜ್ಯಕ್ಕೂ ಬಂದು ಆತನ ಪುಲಿಕೇಶಿಯ ಸಾಮ್ರಾಜ್ಯ ಹೇಗಿತ್ತು ಅಂತ ವರ್ಣಿಸೋದ್ರ ಜೊತೆಗೆ ಆತನ ಸೈನ್ಯದ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತಾನೆ. ಹಾಗೆ ಶ್ರೀಹರ್ಷನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ ಎನ್ನುವ ಬಿರುದನ್ನು ಹೇಗೆ ಗಳಿಸದ ಅದರ ಸಂಪೂರ್ಣ ವಿವರಣೆ ನಮಗೆ ದೊರೆಯುತ್ತೆ. ಹ್ಯೂಯಾನ್ ಸಾಂಗ್ ಬರೀದೇ ಹೋಗಿದ್ದರೆ ಬಹುಶಃ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಈಗ ನಾವೇನು ತಿಳಿದಿದ್ದೇವೆ ಅದು ಖಂಡಿತ ನಮಗೆ ತಿಳಿತಾ ಇರಲಿಲ್ಲ. ಮುಂದಿನ ಪುಸ್ತಕ ಬಣ್ಣ ಮಾಸಿದ ಬದುಕು, ಕೂಡ್ಲಿಗಿ ರಂಗನಟಿಯರ ತವರು, ಭೀಮಣ್ಣ ಗಜಾಪುರ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಮೊಘಲ್ ಸಾಮ್ರಾಟ, ಬಂಗಾಳದ ನವಾಬ ಮತ್ತು ಅವಧ್ ನವಾಬರು ಯಾವ ಯುದ್ಧವನ್ನು ಬ್ರಿಟಿಷರ ವಿರುದ್ಧ ಹೂಡಿದರು? ಆಯ್ಕೆಗಳನ್ನು ನೋಡೋಣ. ಬಕ್ಸರ್ ಕದನ, ಪಾಣಿಪಟ್ ಕದನ, ಪ್ಲಾಸಿ ಕದನ, ಚೈಲ್ಡ್ ವಾರ್. ಮೊದಲಿಗೆ ರಾಜಶೇಖರ್, ಆನಂತರ ಅಭಿಷೇಕ್. ಸರ್, ಪ್ಲಾಸಿ ಕದನ. ಪ್ಲಾಸಿ ಕದನ ಆಯ್ಕೆ 3. ಪಾಣಿಪಟ್ ಕದನ ಸರ್. ಪಾಣಿಪಟ್ ಕದನ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬಕ್ಸರ್ ಕದನ ಆಗಿತ್ತು. ಯುರೋಪ್, ಆಫ್ರಿಕಾ, ಆಗ್ನೇಯ ಏಷ್ಯಾ ಈ ದೇಶಗಳಿಗೆ ನಮ್ಮ ದೇಶದ ಜವಳಿ ರಫ್ತು ಆಗ್ತಾ ಇತ್ತು. ಅದರಲ್ಲೂ ಈ ಮಸ್ಲಿನ್ ಬಟ್ಟೆ ಅಂತ ಒಂದು ಬರುತ್ತೆ. ಒಂದು ದೊಡ್ಡ ಸೀರೆಯನ್ನು ಮಡಚಿ ಒಂದು ಬೆಂಕಿ ಪಟ್ಟಣದಲ್ಲಿ ಇಟ್ಕೋಬಹುದು ಅಂದರೆ ಆ ಸೀರೆ ಎಷ್ಟು ನವಿರಾಗಿತ್ತು ಅನ್ನೋದನ್ನು ಕಲ್ಪಿಸ್ಕೋಬಹುದು ನಾವು. ಅಂತಹ ಅದ್ಭುತವಾದ ಬಟ್ಟೆಗೆ ತುಂಬ ಬೇಡಿಕೆ ಇತ್ತಂತೆ.
ಹಾಗೆಯೇ ಗುಜರಾತಲ್ಲಿ ತಯಾರಾಗ್ತಾ ಇದ್ದಂಥ ಹತ್ತಿ ಬಟ್ಟೆಗಳಿಗೆ, ತಮಿಳುನಾಡಲ್ಲಿ ತಯಾರಾಗ್ತಾ ಇದ್ದಂಥ ಕೈಮಗ್ಗದ ಬಟ್ಟೆಗಳಿಗೆ, ಆಂಧ್ರದ ಕಲಂಕಾರಿ ಬಟ್ಟೆಗಳಿಗೆ ತುಂಬ ತುಂಬ ಬೇಡಿಕೆ ಇತ್ತು. ಬಂಗಾಳವನ್ನಂತೂ ಪ್ಯಾರಡೈಸ್ ಆಫ್ ದಿ ವರ್ಲ್ಡ್ ಅಂತ ಕರಿತಾ ಇದ್ದರು. 1764ರಲ್ಲಿ ಇಮ್ಮಡಿ ಶಾ ಆಲಂ ಮೊಘಲ್ ಸಾಮ್ರಾಜ್ಯದ ಕಡೆಯಿಂದ, ಶೂಜಾ ಉದ್ದೌಲಾ ಅವಧ್ ಕಡೆಯಿಂದ, ಮೀರ್ ಕಾಸಿಂ ಬಂಗಾಳದ ಕಡೆಯಿಂದ ಇವರು ಮೂವರೂ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಬ್ರಿಟಿಷರು ಈ ಯುದ್ಧದಲ್ಲಿ ಗೆಲ್ಲೋ ಕಾರಣ ಈ ಮೂರೂ ಸಾಮ್ರಾಜ್ಯಗಳು ಏನಿದ್ದವೋ ಅದು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಬರುತ್ತೆ. ಹಾಗಾಗಿ ಬ್ರಿಟಿಷರು ಭದ್ರವಾಗಿ ನೆಲೆ ಊರೋದಕ್ಕೆ ಕಾರಣವಾಗುತ್ತೆ ಈ ಯುದ್ಧ. ಚೈಲ್ಡ್ ವಾರಲ್ಲಿ ಸೋಲ್ತಾರೆ. ಎರಡನೇ ನಡೆದಂಥ ಪ್ಲಾಸಿ ಕದನದಲ್ಲಿ ಬೇರನ್ನು ಬಿಡ್ತಾರೆ. ಬಕ್ಸರ್ ಕದನ ಬ್ರಿಟಿಷರು ಬಲವಾಗಿ ಭಾರತದಲ್ಲಿ ನೆಲೆಯೂರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮುಂದಿನ ಪುಸ್ತಕ ಮನಮುಕುರ, ಮನಸ್ಸಿಗೊಂದು ಕನ್ನಡಿ, ಡಾಕ್ಟರ್ KS ಪವಿತ್ರ ಬರೆದಿರುವಂಥದ್ದು. ಪ್ರಶ್ನೆ: ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಮೊದಲು ಭಾರತವು ವಿದೇಶಗಳಿಗೆ ಯಾವ ವಸ್ತುವನ್ನು ಪ್ರಧಾನವಾಗಿ ರಫ್ತು ಮಾಡುತ್ತಿತ್ತು? ಆಯ್ಕೆಗಳು ಬರುವುದಕ್ಕೆ ಮೊದಲು ಭವ್ಯಶ್ರೀ ಮತ್ತು ರಾಜಶೇಖರ್ ಬಸರುತ್ತಿದ್ದಾರೆ. ಭವ್ಯಶ್ರೀ: ಮಸಾಲೆ ಪದಾರ್ಥಗಳು. ಮಸಾಲೆ ಪದಾರ್ಥಗಳು. ರಾಜಶೇಖರ್: ಸಾಂಬಾರ್ ಪದಾರ್ಥಗಳು. ಅಭಿಷೇಕ್: ಆಯ್ಕೆಗಳು. ಮಸಾಲೆ ಪದಾರ್ಥಗಳು. ಆಯ್ಕೆಗಳು: ಕುಂಭಕಲಾ ವಸ್ತುಗಳು, ಉಕ್ಕು, ಜವಳಿ, ಭತ್ತ. ಏನಿರಬಹುದು ಅಭಿಷೇಕ್? ಜವಳಿ ಇರ್ಬೋದು ಸರ್. ಜವಳಿ ಇರಬಹುದು. ಉತ್ತರವನ್ನು ನೋಡೋಣ. ಜವಳಿ ಸರಿಯಾದ ಉತ್ತರ ಆಗಿತ್ತು. ಅಭಿಷೇಕ್ ಮೂರನೇಯರಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಬಾರ ಪದಾರ್ಥಗಳು ಭಾರತದಿಂದ ಯಥೇಚ್ಛವಾಗಿ ರಫ್ತು ಆಗುತ್ತಿತ್ತು ಅನ್ನೋದು ಸತ್ಯ, ಇದರಲ್ಲಿ ಅನುಮಾನವೇ ಇಲ್ಲ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಡಚ್ಚರು, ಫ್ರೆಂಚರು ಆಗ್ನೇಯ ಏಷ್ಯಾದ ದೇಶಗಳಿಗೆ ಹೋಗಿ ಅಲ್ಲಿಂದಲೂ ಸಂಬಾರ ಪದಾರ್ಥಗಳನ್ನು ಅವರು ತಗೊಂಡು ಯುರೋಪ್ಗೆ ಹೋಗ್ತಾ ಇದ್ದ ಕಾರಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ ವ್ಯಾಪಾರ ಸಂಬಾರ ಪದಾರ್ಥಗಳದು. ಆದರೆ ಜವಳಿ ಅನ್ನೋದು ಏನಿತ್ತು ಅದು ಬಹುದೊಡ್ಡ ಹೆಸರನ್ನು ಮಾಡಿರುತ್ತೆ ಯುರೋಪಿಯನ್ ದೇಶಗಳಲ್ಲಿ. ಅದರಲ್ಲೂ ಈ ಯುರೋಪ್, ಆಫ್ರಿಕಾ, ಆಗ್ನೇಯ ಏಷ್ಯಾದವರು ಬಂಗಾಳದ ಮಸ್ಲಿನ್ ಬಟ್ಟೆಗೆ ತುಂಬ 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 ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದರಂತೆ. ಅವರು ಮಸ್ಲಿನ್ ಬಟ್ಟೆ ಎಂಥದ್ದು ಅಂತ ಹೇಳ್ತಂದರೆ, ಮಸ್ಲಿನಿಂದ ತಯಾರು ಮಾಡಿದಂಥ ಒಂದು ಸೀರೆಯನ್ನು ಚೆನ್ನಾಗಿ ಮಡಿಸಿದರೆ ಒಂದು ಬೆಂಕಿ ಪಟ್ಟಣದ ಒಳಗೆ ಇಡಬಹುದಾಗಿತ್ತು. ಅಂದರೆ ಅದು ಎಷ್ಟು ತೆಳುವಾಗಿತ್ತು, ಎಷ್ಟು ಬಲವಾಗಿತ್ತು, ಸೊಗಸಾಗಿತ್ತು ಅನ್ನೋದನ್ನು ಕಲ್ಪಿಸ್ಕೋಬಹುದು ನಾವು. ಹಾಗಾಗಿ ಬ್ರಿಟಿಷರು ಒಂದು ಸಲ ತಮ್ಮ ಬೇರನ್ನು ಬಿಟ್ಟ ಮೇಲೆ ಈ ಮಸ್ಲಿನ್ ತಯಾರಕರ ಬೆರಳುಗಳನ್ನೇ ಕತ್ತರಿಸ್ಬಿಡ್ತಾರೆ. ಇದೊಂದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ನಡೆದದ್ದು. ಹಾಗಾಗಿ ಜವಳಿ ಏನು ಅದ್ಭುತವಾಗಿ ರಫ್ತಾಗ್ತಾ ಇತ್ತು ಅದು ನಿಲ್ಲಿಸ್ತಾರೆ ಬ್ರಿಟಿಷರು. ಬಂಗಾಳವನ್ನು ಪ್ಯಾರಡೈಸ್ ಆಫ್ ದಿ ವರ್ಲ್ಡ್ ಇದನ್ನು ಹೇಳೋದು ಬ್ರಿಟಿಷರಲ್ಲ, ಫ್ರೆಂಚ್ ಪ್ರವಾಸಿ ಒಬ್ಬ ಟ್ಯಾವರ್ನಿಯರ್ ಅಂತ ಬರ್ತಾನೆ, ಆತ ಹೇಳ್ತಾನೆ ಈ ಪಶ್ಚಿಮ ಬಂಗಾಳದಿಂದ ಹೊರಡುವಂಥ ಬಟ್ಟೆಗಳು ಅದ್ಭುತವಾಗಿತ್ತು ಅನ್ನೋ ವಿವರಣೆಯನ್ನು ಕೊಡ್ತಾನೆ. ಹಾಗಾಗಿ ತುಂಬ ಹಣ ಬರ್ತಾ ಇದ್ದಿದ್ದು ಈ ಜವಳಿಯ ರಫ್ತಿನಿಂದ. ಮುಂದಿನ ಪುಸ್ತಕ ತೆಪರೇಸಿ ರಿಟರ್ನ್ಸ್, BN ಮಲ್ಲೇಶ್ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: 2023ರಲ್ಲಿ ಯಾವ ದೇಶವು ಕೂಡಲಕಣ ರಕ್ತಹೀನತೆ ಅಥವಾ ಸಿಕಲ್ ಸೆಲ್ ಅನೀಮಿಯಾ ಚಿಕಿತ್ಸೆಗೆ ಹೊಸ ಜೀನ್ ಥೆರಪಿಯನ್ನು ನೀಡಲಿದೆ? ಆಯ್ಕೆಗಳನ್ನು ನೋಡೋಣ. ಭಾರತ, ಬ್ರಿಟನ್, ಅಮೆರಿಕಾ, ಫ್ರಾನ್ಸ್. ಮೊದಲಿಗೆ ರಾಜಶೇಖರ್, ಆನಂತರ ಭವ್ಯಶ್ರೀ. ಸರ್ ಬ್ರಿಟನ್. ಭವ್ಯಶ್ರೀ. ಅಮೆರಿಕ ಸರ್. ಆಯ್ಕೆ Option 3. three. Yes, sir. ಉತ್ತರವನ್ನು ನೋಡೋಣ. ಅಮೆರಿಕಾ ಉತ್ತರ ಸರಿಯಾಗಿದೆ. ತೆಪರೇಸಿ ರಿಟರ್ನ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ಭವ್ಯಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಈ ಕುಡಲಕಣ ರಕ್ತಹೀನತೆ ಅಥವಾ ಸಿಕಲ್ ಸೆಲ್ ಅನೀಮಿಯಾ ಅನ್ನೋದು ರಕ್ತಕ್ಕೆ ಸಂಬಂಧಪಟ್ಟದ್ದು. ಕೆಂಪು ರಕ್ತಕಣ ಇರುತ್ತಲ್ಲ, ಆ ರಕ್ತಕಣದಲ್ಲಿ ಆನುವಂಶಿಕ ಕಾರಣಗಳಿಂದ ಅನೇಕ ವೈಪರೀತ್ಯಗಳು ತಲೆದೋರಿ ದೇಹಕ್ಕೆ ಎಷ್ಟು ಆಕ್ಸಿಜನ್ ಪೂರೈಸಬೇಕೋ ಅಷ್ಟು ಆಕ್ಸಿಜನ್ ಪೂರೈಸೋಕೆ ಆಗಲ್ಲ ಆ ಕೆಂಪು ರಕ್ತಕಣಗಳಿಂದ. ಹಾಗಾಗಿ ಸ್ವಲ್ಪ ವಾರ ಅಥವಾ ತಿಂಗಳುಗಳಲ್ಲಿ ಅವರು ಸಂಪೂರ್ಣ ನಿಶ್ಶಕ್ತರಾಗ್ತಾರೆ. ಸಾವು ಬಹಳ ಬೇಗ ಬರುತ್ತೆ. ಹಾಗಾಗಿ ಇಂತಹವರಿಗೆ ಈಗ ಸದ್ಯಕ್ಕೆ ಇರೋ
ಚಿಕಿತ್ಸೆ ಅಂದರೆ ರಕ್ತವನ್ನು ಪೂರ್ಣ ಮಾಡೋದು. ಆದರೆ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಈ ಒಂದು ದೊಡ್ಡ ಪ್ರಶ್ನೆ ಇದೆಯಲ್ಲ. ಹಾಗಾಗಿ ಜಗತ್ತಿನಾದ್ಯಂತ ಈ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳು ನಡೀತಾ ಇದೆ. ಅಮೇರಿಕದ ಕ್ರಿಸ್ಪರ್ ಥೆರಾಪ್ಯೂಟಿಕ್ಸ್ ಹಾಗೂ ವರ್ಟೆಕ್ಸ್ ಫಾರ್ಮಸ್ಯೂಟಿಕಲ್ಸ್ 2 ಸಂಸ್ಥೆಗಳು ಈ 2023ರಲ್ಲಿ ಒಂದು ವಿಶೇಷವಾದ ಜೀನ್ ಥೆರಪಿಯನ್ನು ರೂಪಿಸಿದೆಯಂತೆ. ಅದನ್ನು ಕ್ಯಾಸ್ಗವಿ ಅಂತ ಕರೀತಾರೆ. ಅದನ್ನು BCL11A ಅಂತಕ್ಕಂಥ ಒಂದು ಜೀನ್, ಒಂದು ವಂಶವಾಹಿ, ಅದರ ಕಾರಣದಿಂದ ಈ ಕಾಯಿಲೆ ಬರ್ತಾ ಇರೋದ್ರಿಂದ ಇವರು ಕ್ರಿಸ್ಪರ್ Cas9 ಜೀನ್ ಅಂತ ಒಂದು ಎಡಿಟಿಂಗ್ ಟೆಕ್ನಾಲಜಿ, ಅಂದರೆ ಆ ದೋಷಪೂರಿತ ವಂಶವಾಹಿಯನ್ನು ತೆಗೆದು ಅದರ ಸ್ಥಳದಲ್ಲಿ ಆರೋಗ್ಯಕರ ಜೀನನ್ನು ಇಡುವಂಥ ಒಂದು ವ್ಯವಸ್ಥೆ ಇದು ಯಶಸ್ವಿಯಾಗಿದೆಯಂತೆ. ಹಾಗಾಗಿ 12 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಈ ಚಿಕಿತ್ಸೆಯನ್ನು ಇಷ್ಟರಲ್ಲೇ ಕೊಡಲಿದ್ದೇವೆ ಅಂತ ಹೇಳ್ತಾ ಇದೆ ಅಮೆರಿಕ. ಮುಂದಿನ ಪುಸ್ತಕ ಚಾರು ವಸಂತ, ಡಾಕ್ಟರ್ ದಾಮೋದರ ಶೆಟ್ಟಿ ಬರೆದಂಥ ನಾಟಕದ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಹ, ಗೆ, ದ, ಕ, ಚು. ಆಗಲೇ ಬರೆದಿರುತ್ತಿದ್ದಾರೆ ಭವ್ಯಶ್ರೀ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾ ಇದ್ದಾರೆ ರಾಜಶೇಖರ್. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಉತ್ತರ ಸರಿಯಾಗಿದೆ. ಚಾರು ವಸಂತ ಎನ್ನುವ ಈ ಒಂದು ನಾಟಕದ ಪುಸ್ತಕವನ್ನು ಭವ್ಯಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ನೀವು ಕಂಡರಿಯದ ಕುದ್ಮುಲ್ ರಂಗರಾವ್. ಕನ್ನಡಕ್ಕೆ BA ವಿವೇಕ್ ರೈ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 75 ಕೂಡು 35, 79 ಕಳೆ 63, 13 ಗುಣಿಸು 15, 960 ಭಾಗಿಸು 20. ಬರೆದಿರುತ್ತಿದ್ದಾರೆ ಭವ್ಯಶ್ರೀ. ಅಂತಿಮ ಉತ್ತರವನ್ನು ಕೇಳೋಣ. 369. 369. ಗಣಿತದ ಅಧ್ಯಾಪಕರಲ್ವಾ? ಎಸ್ ಸರ್. ಎಸ್ ಸರ್. ಹಾಗಾಗಿ ಲೆಕ್ಕ ಸರಿ ಮಾಡಿರಲೇಬೇಕು. ಇದು ನನ್ನ ನಂಬಿಕೆ. ನೋಡೋಣ. ರಾಜಶೇಖರ್. 335 ಸರ್. 335 ಭಿನ್ನವಾದ ಉತ್ತರ. ಅಭಿಷೇಕ್. 368 ಸರ್. 368. 65. 3 ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 110, 16, 195, 48 ಎಲ್ಲವನ್ನ ಕೂಡಿದ್ರೆ 369 ಬಂದಿದೆ. ಈ ಉತ್ತರವನ್ನು ಕೊಟ್ಟವರು ಭವ್ಯಶ್ರೀ ಅವರು. ಅವರಿಗೆ ಕುದ್ಮುಲ್ ರಂಗರಾವ್ ಈ ಅಪರೂಪದ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಪುಸ್ತಕ. ಡಾಕ್ಟರ್ ಪ್ರಕಾಶ್ ಭಟ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಅಚ್ಯುತರಾವ್ ಪಲಾವ್, ಅನಿಲ್ ಕುಮಾರ್ ಬೋರೋ, ಅಜಯ್ ವಿ ಭಟ್, ಅರುಣೋದಯ ಸಹ. ಮೊದಲಿಗೆ ರಾಜಶೇಖರ್, ಆನಂತರ ಭವ್ಯಶ್ರೀ. ಆಯ್ಕೆ 2. ಆಯ್ಕೆ 2 ಅನಿಲ್ ಕುಮಾರ್ ಬೋರೋ. ಭವ್ಯಶ್ರೀ. ಅಜಯ್ ವಿ ಭಟ್ ಸರ್. ಅಜಯ್ ವಿ ಭಟ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಅಚ್ಯುತರಾವ್ ಪಲಾವ್ ಸರಿಯಾದ ಉತ್ತರ ಆಗಿತ್ತು. ಅಚ್ಯುತರಾವ್ ಅವರು ಈ ವರ್ಷ ಪದ್ಮಶ್ರೀ ಗೌರವವನ್ನು ಪಡೆದಿದ್ದಾರೆ. ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಕ್ಯಾಲಿಗ್ರಫಿ ಅಂತಕ್ಕಂಥ ಒಂದು ಕಲೆಯಲ್ಲಿ ಇವರು ನಿಷ್ಣಾತರು. 40 ವರ್ಷಗಳಿಂದ ಕ್ಯಾಲಿಗ್ರಾಫಿಯಲ್ಲಿ ತೊಡಗಿಕೊಂಡಿದ್ದಾರಂತೆ. ಕ್ಯಾಲಿಗ್ರಾಫಿ ಅಂತ ಹೇಳ್ತಂದರೆ
ಯಾವುದೇ ಭಾಷೆಯ ಅಕ್ಷರಗಳನ್ನಾಗಲಿ ಬಹಳ ಅಂದವಾಗಿ ಕಲಾತ್ಮಕವಾಗಿ ಬರೆಯುವಂಥ ಒಂದು ಕಲೆ. ಈ ಕಲೆ ರೂಢಿಸ್ಕೊಳ್ಳೋದು ಬಹಳ ಕಷ್ಟ, ಆದರೆ ಒಂದು ಸಲ ರೂಢಿಸ್ಕೊಂಡ್ರೆ ಮತ್ತೆ ಮತ್ತೆ ಬರೀಬೇಕು ಅಂತ ಅನಿಸುತ್ತೆ. ಅಷ್ಟು ಸುಂದರವಾದ ಅಕ್ಷರಗಳು ಬರೀಬಹುದು ನಾವು ಕ್ಯಾಲಿಗ್ರಫಿಯನ್ನು ಕಲಿತ್ಕೊಂಡ್ರೆ. ಈಗ ಕೊಡ್ತಾ ಇದ್ದೇವೆ ಒಂದು ಸೊಗಸಾದ ಕೃತಿ, ಹೊಯ್ಸಳ ವಾಸ್ತುಶಿಲ್ಪ. ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿ ಇದನ್ನು ಬರೆದಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಪುಸ್ತಕ. ಹೊಯ್ಸಳ ಶಿಲ್ಪಕಲೆ ಏನು ಅಂದರೆ ತಿಳ್ಕೋಬೇಕಾದ್ರೆ ಈ ಒಂದು ಪುಸ್ತಕವನ್ನು ಓದಬೇಕು. ಈಗ ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ವಾ, ಲೇ, ವೈ, ಭಾ, ಸು, ಯ, ಅ, ರಾ. ಬಜರುತ್ತಿದ್ದಾರೆ ಭವ್ಯಶ್ರೀ. ವೈರಾಗ್ಯ ಭಾಗ್ಯಲೇಸು. ವೈರಾಗ್ಯ ಭಾಗ್ಯಲೇಸು. ಎಷ್ಟು ಅಕ್ಷರ ಇದೆಯಮ್ಮ ತಮ್ಮ ಉತ್ತರದಲ್ಲಿ? ವೈರಾಗ್ಯ ಭಾವಲೇಸು. 7 ಆಗೋಗುತ್ತೆ. ವೈರಾಗ್ಯ ಹತ್ತಿರಕ್ಕೆ ಬಂದು ದೂರ ಹೋಗ್ತಾ ಇದ್ದೀರಿ. ಅಭಿಷೇಕ್ ಮತ್ತು ರಾಜಶೇಖರ್. ಭವ್ಯಶ್ರೀ ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ. ಬಳಸ್ಕೊಂಡು ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾ ನೋಡಿ. ವೈರಾಗ್ಯ ಗೊತ್ತಾಗ್ತಾ ಇಲ್ವಾ ಭವ್ಯಶ್ರೀ? ಉತ್ತರವನ್ನು ನೋಡೋಣ. ಲೇಸು ಅಭಾವ ವೈರಾಗ್ಯ ಅನ್ನೋದು 8 ಅಕ್ಷರ ಇರಬೇಕು. ಈಗ ಪುಸ್ತಕವನ್ನು ನಿಮಗೆ ಕೊಡಬೇಕು ಅಂತ ಆಸೆ ನನಗೆ. ಇದರ ಅರ್ಥವನ್ನು ಯಾರು ಹೇಳ್ತೀರಿ ಅವರಿಗೆ ಪುಸ್ತಕ ಅರ್ಥ ಯಾರಿಗೆ ಗೊತ್ತಿದೆ ಬಜರುತ್ತಿ ಉತ್ತರ ಕೊಡಿ. ಲೇಸು ಅಭಾವ ವೈರಾಗ್ಯ ಅಂದರೆ ಏನು? ಲೇಸು ಹೇಳಿ ಅಭಿಷೇಕ್. ವೈರಾಗ್ಯಕ್ಕಿಂತ ಅಭಾವ ಅಂದರೆ ಎಲ್ಲನೂ ತ್ಯಜಿಸೋದಕ್ಕಿಂತ ಇಟ್ಕೊಳ್ಳೋದೇ ಲೇಸು ಅನ್ನೋ ಥರ. ರಾಜಶೇಖರ್ ಸರ್, ವೈರಾಗ್ಯ ಅನ್ನೋದು ಒಂದು ಅಭಾವ ಅಂದರೆ ವೈರಾಗ್ಯವನ್ನು ತ್ಯಜಿಸು ಅಂತ ಅವ್ರು ಹೇಳಬೇಕು. ವೈರಾಗ್ಯ ಅನ್ನೋದು ಸರ್ ಒಂದು ಅಭಾವ ಇದ್ದಂಗೆ, ಅದನ್ನು ಆಲ್ಮೋಸ್ಟ್ ಅದನ್ನು ತ್ಯಜಿಸೋದು. ವೈರಾಗ್ಯ ಅಭಾವ ಲೇಸು ಅಂತ ವೈರಾಗ್ಯ ಅಭಾವ ಲೇಸು ಅಂದರೆ ವೈರಾಗ್ಯವನ್ನು ತ್ಯಜಿಸೋದು ಲೇಸು ಅಂತ. ಸರಿನಾ? ಸರಿ. ವೈರಾಗ್ಯ ಬರ್ದಲ್ಲ ಇದ್ರೆ ಅದು ತಪ್ಪು ಅನ್ನೋ ಥರ. ಇಲ್ಲಪ್ಪ, ಹಾಗಲ್ಲ. ಅಭಾವ ವೈರಾಗ್ಯ ಅಂದರೆ ನಿಜವಾದ ವೈರಾಗ್ಯ ಏನು ಬಂದಿರಲ್ಲ ಅವನಿಗೆ. ಆ ಕ್ಷಣಕ್ಕೆ ಇರಲ್ಲ ಮನೆಯಲ್ಲಿ. ಈಗ ರಾತ್ರಿ ಊಟಕ್ಕೆ ಕೂತಿದ್ದೇವೆ, ಮೊಸರು ಬೇಕು ನಮಗೆ. ಮೊಸರು ಇಲ್ಲವಲ್ಲ, ಏನು ಒಂದು ದಿವಸ ಮೊಸರು ತಿಂದೇ ಇದ್ರೆ ಏನಾಗುತ್ತೆ ಬಿಡು, ಪರವಾಗಿಲ್ಲ, ಡೋಂಟ್ ವರಿ, ಮುಂದಿನ ವಾರ ನಾಳೆ ನೋಡ್ಕೊಳ್ಳೋಣ, ತರೋಣ. ಆ ಕ್ಷಣಕ್ಕೆ ಅಭಾವ ವೈರಾಗ್ಯ. ಅದರ ಬದಲು ಅಯ್ಯೋ ಮೊಸರು ಊಟ ಮಾಡ್ತಿದ್ರೆ ಹಾಗೆ, ಮೊಸರು ತಿಂದೇ ಇದ್ರೆ ಹೊಟ್ಟೆ ತಂಪಿಗೆಲ್ಲಿರುತ್ತೆ, ಮೊಸರು ಬೇಕೇ ಬೇಕಲ್ವಾ, ಛೇ ಹೇಗಾಗೋಯ್ತು, ಹೀಗೆ ಕೊರಗುತ್ತಾ ಇದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಆ ಕ್ಷಣಕ್ಕೆ ಪರವಾಗಿಲ್ಲ ಹೊಂದ್ಕೊಂಡು ಹೋಗಬಹುದು ಅಂತ ಆ ಕ್ಷಣಕ್ಕೆ ಏನು ಹೇಳ್ತಾರೆ, ಒಂದು ಸಿದ್ಧಾಂತ ಅಥವಾ ಒಂದು ನೀತಿ ಅಥವಾ ಒಂದು ಪುರಾಣದ ಕತೆ ಏನೋ ಒಂದು ಹೇಳ್ತಾರೆ, ಅದು ಅಭಾವ ವೈರಾಗ್ಯ. ಕೆಲವು ಸಂದರ್ಭಗಳಲ್ಲಿ ಅಭಾವ ವೈರಾಗ್ಯದಿಂದ ನಮ್ಮ ಮಾನಸಿಕ ಮತ್ತು ಸಾಂಸಾರಿಕ ಆರೋಗ್ಯ ಉಳಿಯುತ್ತೆ ಅನ್ನೋದು ಸತ್ಯ. ಅದು ಬೇಕಾಗುತ್ತೆ ನಮಗೆ. ಈಗ ನಾವೆಲ್ಲ ಬಂದಿದ್ದೇವೆ. 3 ಪುಸ್ತಕ, 3 ಪ್ರಶ್ನೆ, 3 ಸುಳುಹು, ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ದರ್ಪಣವಲ್ಲ ವಿಷದ ಹಾವು, ಒಪ್ಪಂದ ಪತ್ರ, ಕುದುರೆಗಳು ಓಡುವ ಅಭ್ಯಾಸ ಸ್ಥಳ. ಮೊದಲಿಗೆ ಅಭಿಷೇಕ್. ನಾಗರಾವು. ಉತ್ತರ ನಾಗರಾವು. ನಾಗರಹಾವು. ಎರಡನೇದಾಗಿ ಭವ್ಯಶ್ರೀ.
ದರ್ಪಣ ಅನ್ನೋ ಶಬ್ದವನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಭವಿಶ್ರೀ, ರಾಜಶೇಖರ್, ಒಂದನೇದಕ್ಕೆ ಉತ್ತರ. ಒಂದನೇ ಶಬ್ದವನ್ನು ನಾನು ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ ಕನ್ನಡಿ ಹಾವು. ದರ್ಪಣ ಅಂದರೆ ಕನ್ನಡಿ, ಕನ್ನಡಿ ಹಾವು, ಇದು ವಿಷದ ಹಾವು. ಎರಡೂ ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಒಪ್ಪಂದ ಪತ್ರ, ಮಧ್ಯದ ಅಕ್ಷರ ನ, 3 ಅಕ್ಷರದ ಶಬ್ದ. ಉತ್ತರವನ್ನು ನೋಡೋಣ. ಸನ್ನದು, 3 ಉತ್ತರ. ಕುದುರೆಗಳು ಓಡುವ ಅಭ್ಯಾಸ ಸ್ಥಳ. ನಮ್ಮ ಬೆಂಗಳೂರಲ್ಲೂ ಉಂಟಿದು, ಹಿಂದೆ ಇತ್ತು. ಇಂಗ್ಲಿಷಲ್ಲಿ ಗೊತ್ತಿದೆ ಸರ್, ಕನ್ನಡದಲ್ಲಿ ಗೊತ್ತಿದೆ. ಹೇಳಿ. ರೇಸ್ ಕೋರ್ಸ್. ರೇಸ್ ಕೋರ್ಸಾ? ರೇಸ್ ಕೋರ್ಸ್ ಅಂತೂ ಖಂಡಿತ ಅಲ್ಲ. ಕುದುರೆಗಳು ಅದಕ್ಕೆ ಒಂದೇ ಕಡೆ ಇಟ್ಬಿಟ್ರೆ ಅವುಗಳಿಗೆ ಬೇಸರ ಹಿಡಿಸುತ್ತೆ, ಓಡೋದನ್ನೇ ಕಲ್ತ್ಕೊಳ್ಳುತ್ತೆ. ಹಾಗಾಗಿ ಓಡ್ತಾ ಇರೋದಕ್ಕೆ ಪ್ರತಿದಿನ ಅಭ್ಯಾಸ ಮಾಡಿಸೋದಕ್ಕೆ ಒಂದು ಸ್ಥಳ ಇರುತ್ತೆ ಸರ್. ಅದಕ್ಕೊಂದು ಹೆಸರುಂಟು ಸರ್. ಅದ್ರ ಮೇಲೆ ಸವಾರರೆಲ್ಲ ಕಸರತ್ತೆಲ್ಲ ಮಾಡೋದುಂಟು. ಹೇಳಪ್ಪ ರಾಜಶೇಖರ್. ವಿಹಾರ ಸರ್. ವಿಹಾರ. ವಿಹಾರ. ಉತ್ತರವನ್ನು ನೋಡೋಣ. ಇದನ್ನು ವೈಹಾಳಿ ಅಂತ ಕರೀತಾರೆ. ಈ ವೈಹಾಳಿ ಕಾವಲ್ ಅಂತ ಇದೆ ಗುಟ್ಟಹಳ್ಳಿಲಿ. ಅದು ವೈಹಾಳಿ ಅನ್ನೋದು ಜನರ ಬಾಯಲ್ಲಿ ವೈಯಾಳಿ ಆಗೋಗಿದೆ. ವೈಯಾಳಿ ಕಾವಲ್ ಅಂತ ಈಗಲೂ ಕರೀತಾರೆ ಆ ಪ್ರದೇಶವನ್ನು. ಈಗ 5 ಪ್ರಶ್ನೆ ಕೇಳೋಕೆ ನಾನಂತೂ ಸಿದ್ಧವಾಗಿದ್ದೇನೆ. ನೀವು ಸಿದ್ಧವಾಗಿದ್ದೀರಾ? ಅಭಿಷೇಕ್, ಶುರು ಮಾಡೋಣವಾ? ಮೊದಲ ಪ್ರಶ್ನೆ. ಆಷಾಢಭೂತಿ ಎಂಬ ನುಡಿಗಟ್ಟಿನ ಅರ್ಥವೇನು? ಮೋಸಗಾರ, ತಿಳಿವಳಿಕೆ ಉಳ್ಳವನು. ಮೋಸಗಾರ. ಮುಂದಿನ ಪ್ರಶ್ನೆ. ಆ ಜನ್ಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹೋದ ಜನ್ಮದಿಂದ, ಹುಟ್ಟಿನಿಂದ. ಹುಟ್ಟಿನಿಂದ. ಮುಂದಿನ ಪ್ರಶ್ನೆ. ಜೀಮೂತನೆಂಬ ಜಟ್ಟಿಯು ಯಾರ ಆಸ್ಥಾನದಲ್ಲಿದ್ದನೋ? ಪಾಂಡವರು, ಕೌರವರು. ಕೌರವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಾಡುವ ಕೆಲಸವನ್ನು ಬಿಟ್ಟು ಆಡೋ ದಾಸಯ್ಯನ ಜೊತೆ ಹೋದ್ರು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮುಂಗೈಲಿ ಫಳಫಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಆಷಾಢಭೂತಿ, ಮೋಸಗಾರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಹುಟ್ಟಿನಿಂದ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕೌರವರು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಾಡೋ ಕೆಲಸವನ್ನು ಬಿಟ್ಟು ಹಾಡೋ ದಾಸಯ್ಯನ ಹಿಂದೆ ಹೋದ್ಲಂತೆ. ಅದೇ ಅರ್ಥ ಬರುವಂಥ ಉತ್ತರ ಕೊಟ್ಟಿದ್ದೀರಿ, ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ಇದು ಬಳೆ. ಫಳಫಳ ಹೊಳೆಯೋದು ಗಾಜಿನ ಬಳೆ ಅಲ್ಲ, ಚಿನ್ನದ ಬಳೆ. ಹೌದಾ? ಹೌದು ಸರ್. ಹೌದು ಅಂತ ಒಪ್ಕೊಂಡಿದ್ದಾರೆ. ಸರಿ, ಮನೆಗೆ ಹೋಗ್ತಾ ಈಗ ಚಿನ್ನದ ಬಳೆ ಈ ಕೈಗೆರಡು, ಈ ಕೈಗೆರಡು ತಗೊಂಡು ಹೋಗಬೇಕು. ಎಷ್ಟು ಸರಿ ಉತ್ತರ ಆಯಿತು? 4 ಸರ್. 4 ಸರಿ ಉತ್ತರ ಆಯಿತಾ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಭವ್ಯಶ್ರೀ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕಾಲು ಕೆದರು ಎಂಬ ನುಡಿಗಟ್ಟಿನ ಅರ್ಥವೇನು? ಜಗಳವನ್ನು ಆರಂಭಿಸು, ಮಣ್ಣಿನಲ್ಲಿ ಆಟವಾಡು. ಜಗಳವನ್ನು ಆರಂಭಿಸು. ಮುಂದಿನ ಪ್ರಶ್ನೆ. ಆಜೀವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬದುಕಿರುವವರೆಗೂ, ಜೀವನೋಪಾಯ. ಬದುಕಿರುವವರೆಗೂ. ಮುಂದಿನ ಪ್ರಶ್ನೆ. ಪಾಂಡು ಮಹಾರಾಜನ 2ನೆಯ ಮಡದಿಯ ಹೆಸರೇನು? ಕುಂತಿ, ಮಾದ್ರಿ. ಮಾದ್ರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಾಡೋನ್ಗೆ 3 ಆಣೆ, ಹೇಳೋನ್ಗೆ 4 ಆಣೆ, ಕೇಳೋನ್ಗೆ 4 ಆಣೆ, ಕೇಳೋನ್ಗೆ 4 ಆಣೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೊಕ್ಕುವಾಗ 1, ಹೊರಟಾಗ 100. ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕಾಲು ಕೆದರು, ಜಗಳವನ್ನು ಆರಂಭಿಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಬದುಕಿರುವವರೆಗೂ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಮಾದ್ರಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಾಡೋನ್ಗೆ 3 ಆಣೆ, ಹೇಳೋನ್ಗೆ 8 ಆಣೆ. ನೀವು ಹೇಳಿದ್ದೇನು? 4 ಆಣೆ ಹೇಳಿದೆ ಸರ್. ಪರವಾಗಿಲ್ಲ, ಹೇಳಿ, ಪೂರ್ತಿ ಹೇಳಿ ಉತ್ತರ. ಮಾಡೋನ್ಗೆ 3 ಆಣೆ, ಕೇಳೋನ್ಗೆ 4 ಆಣೆ ಅಂತಾನೇನೋ ಹೇಳಿ. ಮಾಡೋನ್ಗೆ 3 ಆಣೆ, ಕೇಳೋನ್ಗೆ 4 ಆಣೆ ಅಂತ ಹೇಳಿದ್ರಿ. 4 ಆಣೆ 8 ಆಣೆ ಪರವಾಗಿಲ್ಲ. ಹೇಳೋನ್ಗೆ, ಕೇಳೋನ್ಗೆ ಸರ್ ಯಾವ್ದು ಸರಿ? ಹೇಳೋನ್ಗೆ ಸರಿ ಸರ್. ಹೇಳೋನ್ಗೆ ಆಗಬೇಕು, ಕೇಳೋನ್ಗೆ ಅಲ್ಲ.
ಹೌದೌದು ಸರ್. ಮಾಡೋನ್ಗೆ 3 ಆಣೆ ಆದ್ರೆ ಹೇಳೋನ್ಗೆ 8 ಆಣೆ. ಅಂದ್ರೆ ವ್ಯಾಪಾರದಲ್ಲಿ 3 ಆಣೆಗೆ ಅವನು 1 ಮಡಿಕೆ ಮಾಡಿರ್ತಾನೆ, ಆದ್ರೆ ಅವನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ, ಅವನು 8 ಆಣೆಗೆ ಮಾರಾಟ ಮಾಡ್ತಾನೆ. ಅಂದ್ರೆ ದುಪ್ಪಟ್ಟು ಲಾಭ ಇಟ್ಕೊಂಡು ಮಾಡ್ತಾನೆ ಅಂತ ಬಹಳ ವ್ಯಂಗ್ಯವಾಗಿ ಹೇಳಿರುವಂತದ್ದು. ಎಷ್ಟು ಸರಿ ಉತ್ತರ ಆಯ್ತು? ಇನ್ನೊಂದಿದೆ 5ನೇದನ್ನು ನೋಡ್ಬಿಡೋಣ. ಇದು ಶಾವಿಗೆ. ಎಷ್ಟು 3 ಸರಿ ಉತ್ತರ ಆಯ್ತಲ್ವಾ? 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇನೆ. ಈಗ ರಾಜಶೇಖರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕಾಲ ಮೇಲೆ ನಿಲ್ಲು ಎಂಬ ನುಡಿಗಟ್ಟಿನ ಅರ್ಥವೇನು? ಸ್ವಾವಲಂಬಿ ಆಗು, ಪರಾವಲಂಬಿ ಆಗು. ಸ್ವಾವಲಂಬಿ ಆಗು. ಮುಂದಿನ ಪ್ರಶ್ನೆ, ಆಟೋಪ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದೋ? ಆಡಂಬರ, ನಿರಾಡಂಬರ. ಆಡಂಬರ. ಮುಂದಿನ ಪ್ರಶ್ನೆ, ವಿರಾಟನ ಆಸ್ಥಾನದಲ್ಲಿದ್ದ ಯಾರು ಜೀಮುತ ಎಂಬ ಜಟ್ಟಿಯನ್ನ ಕೊಂದನು? ಕಂಕ, ವಲಲ. ಕಂಕ ಸರ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ. ಮುಂದಿನ ಪ್ರಶ್ನೆ, ಈ ಒಗಟದ ಬಿಡಿಸಿ. ಹೊಟ್ಟೆ ಪೆಟ್ಟಿಗೆ, ಜುಟ್ಟು ನೆಟ್ಟಗೆ. ತೆಂಗಿನಕಾಯಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ಕಾಲ ಮೇಲೆ ನಿಲ್ಲು, ಸ್ವಾವಲಂಬಿಯಾಗು, ಸರಿಯಾಗಿದೆ. 2 ಉತ್ತರ, ಆಡಂಬರ, ಸರಿಯಾಗಿದೆ. 3 ಉತ್ತರ, ವಲಲ. ಕಂಕ ಅನ್ನೋದು ಯುಧಿಷ್ಠಿರ, ಧರ್ಮರಾಜ ಆ ಹೆಸರಿಟ್ಕೊಂಡಿರ್ತಾನೆ. ವಲಲ ಅಡುಗೆ ಮನೆಯಲ್ಲಿರ್ತಾನೆ, ಅವನು ನಿಜವಾಗಿ ಭೀಮ. ಆದರೆ ಈ ರಾಕ್ಷಸನನ್ನು ವಲಲ ಸದ್ದಿಲ್ಲದ ಹಾಗೆ ಕೊಲ್ತಾನೆ. 4ನೇ ಪ್ರಶ್ನೆಗೆ ಉತ್ತರ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ, ತೆಂಗಿನಕಾಯಿ, ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ಟರೆ? 4 ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಸಿಕ್ಕಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಅಭಿಷೇಕ್ ಅವರಿಗೆ ಸಿಗ್ತಾ ಇದೆ 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಭವ್ಯಶ್ರೀ ಅವರಿಗೆ 8 ಪುಸ್ತಕ ಸಿಗ್ತಾ ಇದೆ, ತಮಗೆ ಸ್ವೀಕರಿಸಿ ಅಭಿನಂದನೆಗಳು. ರಾಜಶೇಖರ್ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಅಪಾಯ ಬಂದಾಗ ಏನು ಮಾಡಬೇಕು? ಉಪಾಯದಿಂದ ತಪ್ಪಿಸಿಕೊಳ್ಳೋದು ಬಹಳ ಒಳ್ಳೆಯದು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆಕ್ಟೋಪಸ್, ಅಷ್ಟಪಾದಿ. ಅದೇನು ಮಾಡುತ್ತೆ ಅಂತ ಹೇಳ್ತಂದರೆ, ತನಗಿಂತ ದೊಡ್ಡ ಶತ್ರು ತನ್ನ ಮೇಲೆ ಆಕ್ರಮಣಕ್ಕೆ ಬರ್ತಿದ್ದಾನೆ ಅಂದರೆ ತಕ್ಷಣವೇ ಒಂದು ನೀಲಿ ಬಣ್ಣದ ಶಾಯಿ ಇಂಕ್ ಥರದನ್ನು ಚಿಮ್ಮಿಬಿಡುತ್ತೆ. ಚಿಮ್ಮಿದ ಕೂಡಲೇ ಎಲ್ಲ ಪ್ರದೇಶ ದಟ್ಟ ನೀಲಿ ಬಣ್ಣ ಆಗೋಗುತ್ತೆ. ಆ ಬಣ್ಣದ ನಡುವೆ ಇದು ಜಾರ್ಕೊಂಡು ಹೋಗುತ್ತೆ. ಈ ಬಣ್ಣದ ವಿಶೇಷ ಏನಂದರೆ, ಯಾವ ಶತ್ರುವಿಗೆ ಈ ಬಣ್ಣವನ್ನು ಚಿಮ್ತೋ ಆ ಬಣ್ಣ ಅದರ ಕಣ್ಣನ್ನು ಉರಿಯೋಕ್ಕೆ ಶುರು ಮಾಡುತ್ತೆ. ಅದು ಉರಿ ಜಾಸ್ತಿ ಆಯ್ತಲ್ಲ ಅಂತ ಒದ್ದಾಡೋ ಸಂದರ್ಭದಲ್ಲಿ ಇದು ತಪ್ಪಿಸ್ಕೊಂಡು ಹೋಗುತ್ತೆ. ಜೀವ ಜಗತ್ತಲ್ಲಿ ಆತ್ಮರಕ್ಷಣೆಗೆ ಏನೆಲ್ಲ ಮಾರ್ಗಗಳು ಉಂಟು ಅನ್ನೋದು ತುಂಬ ಕುತೂಹಲಕರವಾದ ವಿಚಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.